ಹೆಸ್ಕಾಂ ಸಿಬ್ಬಂದಿ ಎಂದು ವೇಷ ಧರಿಸಿ ಬಿಲ್ ವಸೂಲಿ. ನಕಲಿ ಕಲೆಕ್ಟರ್ಗೆ ಜನರಿಂದ ಧರ್ಮದೇಟು. ಹುಬ್ಬಳ್ಳಿ ನಗರದ ಆನಂದನಗರ ಪ್ರದೇಶದಲ್ಲಿ ಹೆಸ್ಕಾಂ ಸಿಬ್ಬಂದಿ ಎಂದು ಹೇಳಿಕೊಂಡು ಸಮವಸ್ತ್ರ ಧರಿಸಿ ಸಾರ್ವಜನಿಕರಿಂದ ವಿದ್ಯುತ್ ಬಿಲ್ ವಸೂಲಿ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನಿಗೆ ಜನರು ಥಳಿಸಿರುವ ಘಟನೆಯೊಂದು ನಡೆದಿದೆ. ನಕಲಿ ಹೆಸ್ಕಾಂ ಸಿಬ್ಬಂದಿ ಎಂದು ಹೇಳಿಕೊಂಡಿದ್ದ ಈ ವ್ಯಕ್ತಿ ಮನೆ ಮನೆಗೆ ತೆರಳಿ ಕರೆಂಟ್ ಬಿಲ್ ಕಟ್ಟಬೇಕೆಂದು ಹೇಳಿ 2,000 ಹಣವನ್ನು ವಸೂಲಿ ಮಾಡುತ್ತಿದ್ದ ಎನ್ನಲಾಗಿದೆ. ರಸೀದಿ ಕೇಳಿದಾಗ ನಾಳೆ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಿದ್ದನೆಂಬ ಆರೋಪಗಳು ಸ್ಥಳೀಯರಿಂದ ಕೇಳಿಬಂದಿವೆ. ಈ ವಿಷಯದಿಂದ ಅನುಮಾನಗೊಂಡ ಅನೇಕ ಸ್ಥಳೀಯರು ತಕ್ಷಣವೇ 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಈ ನಡುವೆ ಆಕ್ರೋಶಗೊಂಡಂತಹ ಜನರು ವ್ಯಕ್ತಿಯನ್ನು ಹಿಡಿದು ಪ್ರಶ್ನಿಸಿದಾಗ ನಕಲಿ ಬಿಲ್ ಕಲೆಕ್ಟರ್ ಎಂಬುದು ಬಹಿರಂಗವಾಗಿದ್ದು, ಜನರ ಆಕ್ರೋಶ ತೀವ್ರಗೊಂಡು ವ್ಯಕ್ತಿಗೆ ಧರ್ಮದೇಟು ಕೂಡ ನೀಡಲಾಗಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ಬಳಿಕ ವಿಚಾರಣೆ ನಡೆಸಿ ಈತ ನಕಲಿ ಹೆಸ್ಕಾಂ ಸಿಬ್ಬಂದಿ ಎಂದು ಸಾರ್ವಜನಿಕರನ್ನು ಮರುಳುಗೊಳಿಸಿ ಹಣ ವಸೂಲಿ ಮಾಡುತ್ತಿದ್ದನು ಎಂಬುದು ದೃಢಪಟ್ಟಿದೆ. ಈ ಕುರಿತು ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.